ನಮಸ್ತೆ ವೀಕ್ಷಕರೇ, ನವಯಾನದ ಮೊದಲನೇ ಪ್ರಯಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ PUC ಎಕ್ಸಾಮ್ ನಡೀತಾ ಇದೆ. KSEAB ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಎಕ್ಸಾಮ್ ಡೇಟ್ ನಿಗದಿಪಡಿಸಿರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ವಿಚಾರ ಏನಪ್ಪಾ ಅಂತಂದರೆ, ಎಷ್ಟು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇದ್ದಾರೆ, ಎಷ್ಟು ಜನ ಫ್ರೆಷರ್ಸ್ ಇದ್ದಾರೆ, ಎಷ್ಟು ಜನ ರಿಪೀಟರ್ಸ್ ಇದ್ದಾರೆ, ಅದರಲ್ಲಿ ಹುಡುಗರಿದ್ದಾರೆ, ಹುಡುಗಿರಿದ್ದಾರೆ, ಎಷ್ಟು ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ ಅನ್ನೋದು ತುಂಬ ಮುಖ್ಯವಾದಂಥ ವಿಷಯ. ಪ್ರಸ್ತುತವಾಗಿ 2025-2026ನೇ ಸಾಲಿನಲ್ಲಿ PUC ಎಕ್ಸಾಮಲ್ಲಿ ಫ್ರೆಷರ್ಸ್ ಆಗಿ ಬರಿತಾ ಇರತಕ್ಕಂಥ ವಿದ್ಯಾರ್ಥಿಗಳು ಅಂದರೆ 6,29,780 ಜನ. ಇನ್ನು ರಿಪೀಟರ್ಸ್ಗಳು 70,586 ಜನ. ಇನ್ನು ಪ್ರೈವೇಟ್ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ ಅಂದರೆ ಯಾವುದೇ ರೀತಿ ಕಾಲೇಜ್ಗೆ ಅಟೆಂಡ್ ಮಾಡದೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇರತಕ್ಕಂಥ ಸ್ಟೂಡೆಂಟ್ಸ್ಗಳು 25,847 ಜನ. ಸೊ ಟೋಟಲ್ ಆಗಿ ವೀಕ್ಷಕರ 7,26,213 ಜನ ಈ ಸಾರಿ ಎಕ್ಸಾಮ್ಗೆ ರಿಜಿಸ್ಟರ್ ಆಗಿದ್ದಾರೆ ಹಾಗೂ ಎಕ್ಸಾಮ್ ಬರೀತಾ ಇದ್ದಾರೆ. ಇಷ್ಟೊಂದು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇದ್ದಾರೆ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು PUC ಕಾಲೇಜ್ಗಳು ಇದ್ದಾವೆ ಅಂತ ತಿಳ್ಕೋಬೇಕಾಗಿರತಕ್ಕಂಥದ್ದು ಒಂದು ಮುಖ್ಯವಾದಂಥ ವಿಷಯನೇ. ಅಪ್ರಾಕ್ಸಿಮೇಟ್ ಆಗಿ 2,700ರಿಂದ 2,800 ಕಾಲೇಜ್ಗಳು ಪ್ರಸ್ತುತವಾಗಿ ರನ್ ಆಗ್ತಾ ಇದೆ ವೀಕ್ಷಕರೇ. ಇನ್ನು ಎಷ್ಟು ಜನ ಎಕ್ಸಾಮ್ ಬರೀತಾ ಇದ್ದಾರೆ ಅಂತ ತಿಳ್ಕೊಂಡಾಯ್ತು. ಅದರಲ್ಲಿ ಎಷ್ಟು ಜನ ಹುಡುಗರು, ಎಷ್ಟು ಜನ ಹುಡುಗಿರು, ಎಷ್ಟು ಜನ ಟ್ರಾನ್ಸ್ಜೆಂಡರ್ಗಳು ಅಂತ ತಿಳ್ಕೊಳ್ಳೇಬೇಕಾಗುತ್ತೆ. 3,35,468 ಜನ ಹುಡುಗರು ವೀಕ್ಷಕರೇ, 3,78,389 ಜನ ಹುಡುಗಿರು, 5 ಟ್ರಾನ್ಸ್ಜೆಂಡರ್ಗಳು. ಹಾಗೂ ಇದರಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನಾವು ಸ್ಟ್ರೀಮ್ ಲೆಕ್ಕದಲ್ಲಿ ಹೇಳಬೇಕು ಅಂತ ಅಂದರೆ 2,82,000 ಸೈನ್ಸ್ ಸ್ಟೂಡೆಂಟ್ಸ್ಗಳು, 2,20,000 ಕಾಮರ್ಸ್ ಸ್ಟೂಡೆಂಟ್ಗಳು, 2,23,000 ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಸೇರ್ಕೊಂಡಿದ್ದ ವೀಕ್ಷಕರೇ. ಇದನ್ನು ಪರ್ಸೆಂಟೇಜಲ್ಲಿ ಹೇಳ್ಬೋದಾದರೆ 39% ಸೈನ್ಸು, 30% ಕಾಮರ್ಸು, 31% ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟಿ. ಇಷ್ಟೆಲ್ಲ ಎಕ್ಸಾಮ್ಗಳು, ಇಷ್ಟೆಲ್ಲ ಪರ್ಸೆಂಟೇಜ್ಗಳು, ಇಷ್ಟೆಲ್ಲ ಹುಡುಗರು ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಪ್ರಸ್ತುತವಾಗಿ ನಮ್ಮ ಕರ್ನಾಟಕದಲ್ಲಿ 1,100 ಸೆಂಟರ್ಗಳಲ್ಲಿ KSEAB ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ವೀಕ್ಷಕರೇ. ಸೊ PUC ಎಕ್ಸಾಮ್ ಬಗ್ಗೆ, ಸೆಂಟರ್ಸ್ ಕಾಲೇಜ್ಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋ ಪ್ರಯತ್ನ ನಮ್ಮದಾಗಿತ್ತು. ನಮಸ್ತೆ.